ಮೂಡಾ ಕೇಸಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಲೋಕಾಯುಕ್ತ ತನಿಖೆ ಕೋರ್ಟ್ ಸೂಚನೆ ಕೊಟ್ಟಿದೆ, ಎಲ್ಲರಿಗೂ ಗೊತ್ತು ಅಂತ ಆಯ್ತಲ್ಲ. ಕೋರ್ಟ್ನ ಅಧಿಕೃತ ಪ್ರತಿ ಸರ್ಟಿಫೈಡ್ ಪ್ರತಿ ಪಡೆಯೋದಕ್ಕೆ ಮೈಸೂರಿನ ಲೋಕಾಯುಕ್ತ SP ಉದೇಶ್ ಅವರು ತಾವೇ ಖುದ್ದಾಗಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ಜೊತೆ ಅವರು ಚರ್ಚೆಯನ್ನೂ ಮಾಡಿದ್ದಾರೆ. ನಾಳೆ ಮುಖ್ಯಮಂತ್ರಿ ಅವರ ಪತ್ನಿ ಮತ್ತು ಇತರರ ವಿರುದ್ಧ FIR ದಾಖಲಾಗಬಹುದು ಎಂಬ ನಿರೀಕ್ಷೆ ಇದೆ. ಇದರ ಮಧ್ಯೆ ಮೈಸೂರು ಲೋಕಾಯುಕ್ತ ಕಚೇರಿ ಮುಂದೆ ಒಂದು ಸಣ್ಣ ಡ್ರಾಮಾ. ಕೋರ್ಟ್ ಹೇಳಿದ್ರು CM ವಿರುದ್ಧ ಇನ್ನೂ FIR ದಾಖಲಾಗಿಲ್ಲ. ಲೋಕಾಯುಕ್ತ SP ನಾಪತ್ತೆ ಆಗೋಗಿದ್ದಾರೆ, ನನ್ನ ಫೋನ್ ಪಿಕಪ್ ಮಾಡ್ತಿಲ್ಲ, ದಯವಿಟ್ಟು ಹುಡುಕಿ ಕೊಡಿ ಅಂತ ದೇವರಾಜ ಪೊಲೀಸ್ ಠಾಣೆಗೆ ಅವ್ರು ಯಾರು ಸ್ನೇಹಮಯಿ ಕೃಷ್ಣ ಅಂತ ದೂರ ಕೊಟ್ಬಿಟ್ಟಿದ್ದಾರೆ. ಇವ್ರ ಫೋನ್ ಪಿಕಪ್ ಮಾಡ್ತಾ ಇದ್ದ ತಕ್ಷಣ ಅವರು ಕಿಡ್ನ್ಯಾಪ್ ಆಗಿದ್ದಾರೆ ಅಂತ. ಅದೇಂಗದೆ ದಟ್ಸ್ ನಾಟ್ ಕರೆಕ್ಟ್. ಎಸ್, SP ನಾಪತ್ತೆ ಆಗಿದ್ದಾರೆ, ಕರೆ ಮಾಡ್ತಾ ಇದ್ದೀನಿ, ಸೊ ಸ್ವೀಕಾರ ಮಾಡ್ತಾ ಇಲ್ಲ. ಅದು ಸಿದ್ದರಾಮಯ್ಯ ಕಡೆ ಯಾರು ಅವ್ರನ್ನ ಅಪಹರಣ ಮಾಡಿದಾರ, ಸಿದ್ದರಾಮಯ್ಯರ ಅಭಿಮಾನಿಗಳಾಗಲಿ ಅಥವಾ ಅವ್ರ ಕಡೆಯವರಾಗಲಿ. ಫಸ್ಟ್ ಪಾಯಿಂಟ್, ತನಿಖಾಧಿಕಾರಿಯಾಗಿ ನೇಮಕವಾಗಿರುವವರು ಅರ್ಜಿದಾರರು ಅಥವಾ ದೂರುದಾರರು ತಂದು ಕೊಡುವ ಪ್ರತಿಯನ್ನು ತೆಗೆದುಕೊಂಡು ಮಾಡಬೇಕು ಅಂತೇನಿಲ್ಲ. ಅವ್ರಿಗೆ ಅಧಿಕೃತವಾಗಿ ನ್ಯಾಯಾಲಯದಿಂದಾನೇ ಬರಬೇಕದು, ಅಥವಾ ಅದನ್ನು ಕಲೆಕ್ಟ್ ಮಾಡ್ಕೋಬೇಕು. ಇವ್ರು ತೊಗೊಂಡೋಗಿ ಕೊಡೋ ಪ್ರತಿನ ಅಲ್ಲ, ಹಂಗೇನಿಲ್ಲ ಅಲ್ಲಿ. ಮತ್ತು ಅವ್ರು ಕಾಣೆ ಆಗ್ಬಿಟ್ರು ನನ್ನ ಫೋನ್ ತಗೊಳ್ಳಿಲ್ಲ ಅಂದ ತಕ್ಷಣ ಅವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತೆಲ್ಲ ಹೇಳಕ್ ಬರಲ್ಲ. ನೀವು ಆಲ್ರಿ ಅವ್ರೊಂದು ಮಾತು ಹೇಳ್ಬಿಡ್ಬೋದಿತ್ತೇನೋ ಅಲ್ವಾ ಸರ್, ಇಷ್ಟೆಲ್ಲ ಸಂಶಯಕ್ಕೆ ಅವಕಾಶ ಮಾಡಿಕೊಡೋದ್ರ ಬಗ್ಗೆ ಹೇಳಬೇಕು ಅಂತ ಎಲ್ಲಿದೆ? ತನಿಖಾಧಿಕಾರಿ ನಮಗೆಲ್ಲ ಹೇಳ್ಬಿಟ್ಟು ಹೋಗಬೇಕು ಅಂತಿದೆಯಾ? ಹಾಗೇನಿಲ್ಲ. ಮತ್ತೆ ಆಗಿರೋ ಅನಾಹುತ ಏನೀಗ? ನೋ, ಲೆಟ್ಸ್ ಬಿ ಫೇರ್. FIR ಆಗಲೇಬೇಕು. ದೇರ್ ಇಸ್ ನೋ ಎಸ್ಕೇಪ್ ರೂಟ್ ಅನ್ಲೆಸ್ ಚೀಫ್ ಮಿನಿಸ್ಟರು ಅಥವಾ ಅವ್ರ ಫ್ಯಾಮಿಲಿನವ್ರು ಯಾರೊಬ್ರು ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಚಾಲೆಂಜ್ ಮಾಡೋದಾದ್ರೆ ಆರ್ಡರ್ನ. ಬಿಕಾಸ್ ಈ ಮಾನ್ಯ SP ಸಾಹೇಬರು ಕೆನಾಟ್ ಸಿಟ್ ಆನ್ ಎ ಜಡ್ಜ್ಮೆಂಟ್ ತೀರ್ಪಿನ ಮೇಲೆ ತೀರ್ಪು ಕೊಡುವುದಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಅವ್ರಿಗಿರೋ ಕೆಲಸ ಒಂದೇ, FIRನ ದಾಖಲು ಮಾಡುವುದು, ಅನ್ಲೆಸ್ ಕೋರ್ಟ್ ಆರ್ಡರ್ ಅದರ್ವೈಸ್ ಬಂದು ಸ್ಟೇ ಕೊಟ್ಟಿರೋದಕ್ಕೆ. ಅದನ್ನು SP ಮಾಡೋಕ್ಕಾಗಲ್ಲ, ಲೋಕಾಯುಕ್ತ ಮಾಡೋಕ್ಕೆ ಬರಲ್ಲ. ಸಿದ್ದರಾಮಯ್ಯ ಅಥವಾ ಅವರ ಸಂಬಂಧಿತ ಯಾರ್ಯಾರಿದ್ದಾರೆ ಅವ್ರು ಬೇಕಾದ್ರೆ ಮಾಡ್ಕೋಬೋದು ಅಷ್ಟೇ. ಬಟ್ ಇವತ್ತೇ ಮಾಡಬೇಕು ಅಂತ ಜಡ್ಜ್ಮೆಂಟಲ್ಲಿ ಎಲ್ಲಿದೆ? ಎಲ್ಲಿದೆ? ವಿಳಂಬ ಆಗೋದ್ರಿಂದ ಏನೂ ಆಗಲ್ಲ. ವಾಟ್ ಈಸ್ ವಿಳಂಬ ಅಕಾರ್ಡಿಂಗ್ ಟು ಯು? ಎಲ್ಲಿದೆ ಅಲ್ಲಿ ವಿಳಂಬ? ಕೋರ್ಟ್ ಹೇಳ್ತಿರೋದೇನು? FIR ಮಾಡಿ 90 ದಿನದಲ್ಲಿ ನನಗೆ ವರದಿಯನ್ನು ತಲುಪಿಸಿ. ಕೋರ್ಟು 24 ಗಂಟೆಯಲ್ಲಿ FIR ಮಾಡಿ 90 ದಿನದಲ್ಲಿ ಕೊಡಿ ಅಂತೇನು ಹೇಳಿಲ್ಲ. ನೀವು 16 ದಿನ FIR ಮಾಡಿದ್ರು ವರದಿ ಮಾತ್ರ 90 ದಿನದಲ್ಲಿ ಕೊಡಲೇಬೇಕು, ಡೆಡ್ಲೈನ್ ಇದೆ, ಕೊಡಲೇಬೇಕು. ಸೊ ಹಾಗಾಗಿ ವಿಳಂಬ ಎಂಬುದು ಅಪಿಯರ್ಸ್ ಟು ಬಿ ವಿಳಂಬ ಆಗಬೇಕದು. ಒಂದು ದಿನನೆಲ್ಲ ನೀವು ವಿಳಂಬ ಅಂತ ಹಾರಾಡಿದ್ರೆ ಎಗರಾಡಿದ್ರೆ ಪ್ರಯೋಜನ ಇಲ್ಲ. ವೇಟ್ ಮಾಡಬೇಕು. ಒಳ್ಳೆ ಕತೆ ಆಯ್ತಲ್ಲ, ಒಂದೇ ಒಂದು ದಿನಕ್ಕೆ ಅಂದ್ಬಿಟ್ರೆ. ಎಸ್, ಬಟ್ ತಗೋಬೇಕಾಗತ್ತೆ ಅಧಿಕಾರಿ. ಯಾಕಂದರೆ ಅಧಿಕಾರಿಯೋಗಿ ಆ ವ್ಯಾಪ್ತಿ ಇಲ್ಲ. ಕೋರ್ಟಿನ ತೀರ್ಪನ್ನು ವ್ಯಾಖ್ಯಾನ ಮಾಡಿ ಅದಕ್ಕೆ ಅನುಗುಣವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಮಾಡ್ಲಿಕ್ಕೆ ಬರಲ್ಲ ಅವ್ರಿಗೆ. ಕೋರ್ಟ್ ಏನು ಹೇಳಿದೆಯೋ ಅದನ್ನೇ ಮಾಡಬೇಕು ಅಷ್ಟೇ.